ನಮಸ್ತೆ. ಇವತ್ತೊಂದು ಚಾಪ್ಟರ್ ಜೊತೆ ಬಂದಿದ್ದೀನಿ. ಸೇಮ್ ಬುಕ್ಕು, ಕರುಣಾಳು ಬಾ ಬೆಳಕೆ ಬುಕ್ಕಿಂದ ಇವತ್ತೊಂದು ಚಾಪ್ಟರ್ ತೊಗೋತಾ ಇದ್ದೀನಿ. ಇವತ್ತೊಂದು ಚಾಪ್ಟರ್ ಹೆಸರೇನು ಅಂದರೆ ಭಗವಂತನ ಪವಾಡಗಳು ಅಂತ. ಅಂದರೆ ಸೂಫಿ ಸಂತರು ಇರ್ತಾರೆ, ಅವ್ರ ಹೆಸರು ಹಸನ್ ಬಸ್ರಾ ಅಂತ. ಅವರು ನದಿ ದಂಡೆ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಅದು ಜನ ಇರ್ತಾರಲ್ವ, ಅವರು ನೋಡಿ ತುಂಬ ಒಂಥರ ಖುಷಿ ಪಡ್ತಾರೆ, ಗೌರವ ಕೊಡ್ತಾರೆ. ಅಂದರೆ ಅಷ್ಟು ಪ್ರಭಾವಿತರಾಗಿದ್ದರು ಅವರು. ತುಂಬ ಶಕ್ತಿಶಾಲಿ ಇದ್ದರು ಅವರು. ತುಂಬ ಅಂದರೆ ಕೆಲವೊಂದು ಸಾಧನೆಗಳನ್ನು ಮಾಡಿದರು ಆಧ್ಯಾತ್ಮದಲ್ಲಿ. ಹಾಗಾಗಿ ಅವರು ನೋಡಿದ್ರೆ ಎಲ್ಲರಿಗೂ ತುಂಬ ಪ್ರೀತಿ, ಗೌರವ, ಅಚ್ಚುಮೆಚ್ಚಾಗಿದ್ದರು. ಆಮೇಲೆ ತುಂಬ ಜನ ಅವರು ನೋಡೋಕ್ಕೆ ಬರ್ತಿದ್ರು. ಆಮೇಲೆ ಅವ್ರು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ, ಅವ್ರ ಬೆನ್ನ ಹಿಂದೆನೇ ಬರ್ತಿದ್ರು. ಅಂದರೆ ಅವನು ತುಂಬ ಚೆನ್ನಾಗಿದ್ದ. ಇನ್ನು ಹುಡುಗ ತರುಣ, ಆದರೆ ತುಂಬ ಚೆಂದ ಇದ್ದ ಅವನು ಬುದ್ಧಿ, ರೂಪ, ಖ್ಯಾತಿಗಳು ಎಲ್ಲ ಸೇರಿಕೊಂಡು ಅವನು ತುಂಬ ಒಂಥರ ದೊಡ್ಡ ವ್ಯಕ್ತಿ ಥರ ಜನ ಎಲ್ಲ ಟ್ರೀಟ್ ಮಾಡ್ತಿದ್ರು ಅವನನ್ನ. ಅವ್ನು ಹೋದರೆ ಹಿಂಬಾಲನೆ ಹೋಗ್ತಿದ್ರು, ಮೆಚ್ಚಿಕೊಳ್ತಿದ್ರು. ಅದು ಹಸನ್ ಸೂಫಿ ಸಂತರಿದ್ರಲ್ವ, ಅವ್ರ ಹೆಸರು ಹಸನ್ ಅಂತ. ಅವರಿಗೂ ಗೊತ್ತಿತ್ತು. ಬಹುಶಃ ಅವನಿಗೆ ಅದು ಇಷ್ಟವೂ ಆಗ್ತಿತ್ತು. ಆ ಸೂಫಿ ಸಂತರಿದ್ದಾರಲ್ವ, ಅವರಿಗೆ ಅದು ಇಷ್ಟ ಆಗ್ತಿತ್ತು. ಯಾವುದು ಅಂದರೆ ಜನ ಅವ್ರ ಬಗ್ಗೆ ಹೊಗಳೋದು, ಬೆಲೆ ಕೊಡೋದು, ಒಂಥರ ತುಂಬ ಗೌರವ ಕೊಟ್ಟು ಮಾತಾಡೋದು, ಯಾರು ಹೋಗ್ತಾ ಇದ್ದರೆ ಒಂದು ನಮಸ್ತೆ ಅನ್ನೋದು, ಈ ಥರ ಎಲ್ಲ ಅದೆಲ್ಲ ಮಾಡೋದು ಈ ಹಸನ್ ಸೂಫಿ ಸಂತರಿಗೆ ತುಂಬ ಇಷ್ಟ ಆಗ್ತಿತ್ತು. ಅದೇ ಹೊತ್ತಲ್ಲಿ ಇನ್ನೊಬ್ಬ ಮಹಾನ್ ಸೂಫಿ ಸಂತಳಾದ ರಬಿಯಾ, ಇವರು ಸಂತನೇ, ಸೂಫಿ ಸಂತನೇ, ಆದರೆ ಮಹಾನ್ ಸೂಫಿ ಸಂತೆ ಇವಳು. ಯಾರು? ರಬಿಯಾ. ಅವರು ನದಿ ತೀರದಲ್ಲಿ ಬಟ್ಟೆ ತೊಳಿತಾ ಇರ್ತಾರೆ. ಅವಳದಂತೂ ಸಾತ್ವಿಕ ತೇಜ ಅಷ್ಟು ಚೆಂದ ಇದ್ರೆ ನೋಡೋಕ್ಕೆ. ಆ ಮುಖದಲ್ಲಿ ಆ ಕಳೆಯ ಅದು ಏನು ಅಂದರೆ ಅವರು ಆಧ್ಯಾತ್ಮದಲ್ಲಿ ಸಾಧನೆ ಮಾಡಿದ್ದಾರೆ. ಆ ಮುಖದಲ್ಲಿ ಆ ತೇಜಸ್ಸಂತೂ ಆ ರಬಿಯಾ ಅವರಿಗೂ ಎದ್ದು ಕಾಣಿಸ್ತಾ ಇತ್ತು. ಆಕೆನ ನೋಡಿದ್ರು ಅವರು. ಯಾರು? ಹಸನ್ ನೋಡಿದ್ರು. ಸೂಫಿ ಸಂತರಿದ್ದಲ್ವ ಹಸನ್ನು, ಅವ್ರು ನೋಡಿ ಅವಳ ಬಳಿ ಬರ್ತಾರೆ. ಅವಳ ಬಳಿ ಬಂದು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅವಾಗ ದೂರದಿಂದ ಜನ ನಿಂತ್ಕೊಂಡು ನೋಡೋಕ್ಕೆ ಶುರು ಮಾಡ್ತಾರೆ. ಇಬ್ಬರು ದೊಡ್ಡ ಸಂತರು ಸೇರಿದ್ದಾರೆ, ನೋಡೋಣ ಏನು ಮಾಡ್ತಾರೆ ಅಂತ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ಇದು ಹಸನ್ ಏನು ಹೇಳ್ತಾರೆ, ರಬಿಯಾನ್ ನೋಡಿ, ತಾನು ಹೊತ್ಕೊಂಡಿದ್ರಲ್ಲ ಶಾಲು, ಆ ಶಾಲನ್ನು ಆ ನದಿ ಒಳಗೆ ತೆಗೆದು ಬಿಸಾಕ್ತಾರೆ. ಅದು ಬಿಸಾಕಿದ ತಕ್ಷಣ ಅದೇನಾಗ್ಬಿಡುತ್ತೆ, ತೆಪ್ಪದಂತೆ ತೇಲೋದಕ್ಕೆ ಶುರು ಆಗ್ಬಿಡುತ್ತೆ. ಅದು ಅವ್ರು ಹೊತ್ಕೊಂಡಿರೋ ಶಾಲು ತೆಪ್ಪದಂತೆ ತೇಲೋದಕ್ಕೆ ಶುರು ಆಗುತ್ತೆ. ಅವಾಗ ಹಸನ್ ಹೇಳ್ತಾರೆ ರಬಿಯಾ, ನಾವಿಬ್ಬರು ಈ ಚಾದರದ ಮೇಲೆ ಕುಳಿತು ನೀರಿನಲ್ಲಿ ತೇಲ್ತಾ ಭಗವಂತನ ಒಂದೆರಡು ಪ್ರಾರ್ಥನೆ ಮಾಡೋಣ ಅಂತೇಳಿ ಹಸನ್ ಹೇಳ್ತಾರೆ. ನಾವಿಬ್ಬರು ಹೋಗಿ ಆ ಭಗವಂತನ ಪ್ರಾರ್ಥನೆ ಮಾಡೋಣ ಆ ನೀರಲ್ಲಿ ತೇಲ್ತಾ ಅಂತ ಹೇಳ್ತಾರೆ. ಆಗ ರಬಿಯಾ ಹೇಳ್ತಾರೆ, ಯಾಕೆ ಹಸನ್, ಜಗತ್ತಿನ ಈ ಸಂತೆಯಲ್ಲಿ ನಿನಗೆ ಭಗವಂತ ಕೊಟ್ಟಿರುವ ಶಕ್ತಿಯನ್ನು ಪ್ರದರ್ಶನದ ವಸ್ತುವಿನಂತೆ ತೋರ್ಕೊಂಡು ಓಡಾಡ್ತಾ ಇದೆಯಾ? ಅಂದರೆ ನೀನು ಭಗವಂತ ಕೆಲವೊಂದು ನಿನಗೆ ಅಂದರೆ ಒಂದು ವಿದ್ಯೆಗಳನ್ನು ಕೊಟ್ಟಿದ್ದಾರೆ. ಕೆಲವೊಂದು ನೀನು ಮಾಡಿರೋ ಸಾಧನೆಗೆ ಕೆಲವೊಂದು ನಿನಗೊಂದು ಅಂದರೆ ಕೆಲವೊಂದು ಏನೋ ಕೊಟ್ಟಿದ್ದಾರೆ ಭಗವಂತ ನಿನಗೆ ಅಂತ. ಅದನ್ನು ಯಾಕೆ ಪ್ರದರ್ಶನಕ್ಕೆ ಇಟ್ಕೊಂಡಿದ್ಯಾ? ಜನ ನೋಡಬೇಕು, ಜನ ತೋರಿಸ್ಬೇಕು, ಜನ ನನ್ನನ್ನು ಹೊಗಳ್ಬೇಕು ಅಂತ ಯಾವಾಗಲೂ ಯಾಕೆ ಪ್ರದರ್ಶನಕ್ಕೆ ಇಟ್ಕೊಂಡಿದ್ಯಾ ದೇವ್ರಿಗೆ ಕೊಟ್ಟಿದ್ದನ್ನ ಅಂತ ಕೇಳ್ತಾರೆ. ನೀನು ದೊಡ್ಡವನು ಅಂತ ತೋರಿಸ್ಕೊಳ್ಳೋ ಚಪಲ ಅಲ್ಲವೇ ನಿನಗೆ ಅಂತ ಕೇಳ್ತಾರೆ ಅವರು ರೂಬಿಯಾ. ಆಮೇಲೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ತಾನು ಒಗೆಗೆ ಬಟ್ಟೆ ತಂದಿರ್ತಾರಲ್ವ ರೂಬಿಯಾ, ಆ ಬಟ್ಟೆನ ತೆಗೆದು ಮೇಲೆ ಕೆಸಿತಾರೆ. ಹಿಂಗೆ ಆ ಮೇಲೆ ಕೆಸಿದ ತಕ್ಷಣ ಆ ಬಟ್ಟೆ ಹಕ್ಕಿ ಥರ ಹಾರಾಡೋದಕ್ಕೆ ಶುರು ಆಗ್ಬಿಡುತ್ತೆ. ಆವಾಗ ರಬಿಯಾ ಹೇಳ್ತಾರೆ ಹಸನ್ಗೆ, ಸರಿ, ನಾವಿಬ್ಬರು ಈಗ ಜನರಿಗೆಲ್ಲ ಆಶ್ಚರ್ಯ ಆಗಬೇಕಲ್ವಾ, ನಾವು ಅದ್ರ ಮೇಲೆ ಕೂತ್ಕೊಂಡು ಪ್ರಾರ್ಥನೆ ಸಲ್ಲಿಸೋಣ ಅಂತ ಕೇಳ್ತಾರೆ. ಆಗ ನೀನು ನೋಡಬೇಕು ಜನ ಅಂತ ಇಷ್ಟಪಡ್ತಾ ಇದೆಯಲ್ವ, ಆಗ ಇದನ್ನು ನೋಡಿ ಜನ ಇಷ್ಟಪಟ್ಟು ಅಂದರೆ ಮರಳಾಗ್ಬಿಡ್ತಾರೆ, ನಮಗೆ ಬಾ ಅಂತ ಕರೀತಾಳೆ. ಆಗ ಅಷ್ಟು ಮೇಲಕ್ಕೆ ಹಾರುತ್ತಿರುವ ಹೊದಿಕೆ ಮೇಲೆ ಕುರಿದುಕೊಳ್ಳಲು ಹಸನ್ಗೆ ಸಾಧ್ಯವೇ? ಆ ಹಸನ್ಗೆ ಅಷ್ಟು ಮೇಲೆ ಹಾರಾಡ್ತಾ ಇದೆಯಲ್ಲ ಅದು ಬಟ್ಟೆ ಹಾಕಿದ್ದಾರ, ಅದ್ರ ಮೇಲೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯನಾ? ಇಲ್ಲ. ಅದಕ್ಕೆ ಹಸನ್ಗೆ ಸಾಧ್ಯವಿರಲಿಲ್ಲ. ಆತನಿಗೆ ಮಾತು ಮೂಕವಾಯಿತು, ಗರ್ವ ಇಳೀತು. ಅಂದರೆ ನನಗೆ ಏನೋ ತುಂಬ ವಿದ್ಯೆ ಗೊತ್ತಿದೆ, ನಾನು ನೀರಲ್ಲಿ ಆ ಬಟ್ಟೆನ ತೇಲೋ ಥರ ಮಾಡಿಬಿಟ್ಟೆ, ಅದನ್ನು ಜನ ನೋಡ್ತಾ ಇದ್ದಾರೆ, ನನ್ನ ಶಕ್ತಿ ಬಗ್ಗೆ ಜನಕ್ಕೆ ಗೊತ್ತಾಗ್ತಿದೆ ಅಂತ ತೋರ್ಸೋಕ್ಕೆ ಅಂತ ನೀರಿನ ಮೇಲೆ ಬಟ್ಟೆ ಎಷ್ಟು ತೇಲೋ ಥರ ಮಾಡಿದ್ರಲ್ಲ. ಆದರೆ ಈ ಸೂಫಿ ಸಂತೆ ಇದ್ದಲ್ಲ, ಮಹಾನ್ ಸೂಫಿ ಸಂತೆ ಇವಳು ಆ ಬಟ್ಟೆನ ಆಕಾಶದಲ್ಲಿ ಹಾರಾಡ್ತಾರನೇ ಮಾಡಿಬಿಟ್ಲು. ಅದ್ರ ಮೇಲೆ ಕುತ್ಕೋಬೇಕು ಅಂದ ತಕ್ಷಣ ಇವನಿಗೆ ನನಗಿನ್ನ ಇವಳೇ ತುಂಬ ದೊಡ್ಡ ಸಾಧನೆ ಮಾಡಿದ್ದಾಳೆ, ನನಗಿಂತ ಇವಳಿಗೆ ತುಂಬ ವಿದ್ಯೆ ಗೊತ್ತಿದೆ ಅಂತ ಹೇಳಿ ಅವನಿಗೆ ಗೊತ್ತಾಗುತ್ತೆ. ಅವನ ಅಹಂಕಾರಕ್ಕೆ ಪೆಟ್ಟಾಗುತ್ತೆ.
ಗರ್ವ ಇಳಿಯುತ್ತೆ. ಆವಾಗ ಸಾತ್ವಿಕ ಮನೆ ತುಂಬುತ್ತೆ. ಅವನಿಗೆ ಮನಸ್ಸು ನಾವು ಮಾಡ್ತಿರೋ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ. ಆವಾಗ ಆಕೆ ಕಾಲನ್ನು ಮುಟ್ಟಿ ನಮಸ್ಕರಿಸ್ತಾನೆ. ಆವಾಗ ರಬಿಯಾ ಹೇಳ್ತಾಳೆ, ನೋಡು ಹಸನ್, ಈ ಪವಾಡದ ಪ್ರಚಾರ ಬೇಡ, ಗೊತ್ತಾಯ್ತಾ? ನೀ ಜನರಿಗೆ ಆಶ್ಚರ್ಯ ಆಗುವಂತೆ ಮಾಡಿ ಏನು ಮಾಡ್ತೀಯ? ಮರ್ಯಾದೆನ ಜಾಸ್ತಿ ನಾನು ಪಡ್ಕೋಬೇಕು ಎಲ್ಲರಿಂದ ಅಂತ ಹೇಳಿ ಅಂದ್ಕೊಂಡಿರೋದು ನಿನ್ನ ಮನ ದೌರ್ಬಲ್ಯ. ನೀನು ಮಾಡಿದ ಪವಾಡ ಏನು ಭಾರಿ ಪವಾಡ ಮಾಡಿದೆ. ನೀನು ಬಟ್ಟೆನ ನೀರಲ್ಲಿ ತೇರೋ ಥರ ಮಾಡಿದೆ. ಅದನ್ನು ಮೀನುಗಳು ಸಹ ಮಾಡುತ್ತೆ, ಗೊತ್ತಾಯ್ತಾ? ನಾನು ಭಾರಿ ಏನು ಪವಾಡ ಮಾಡಿದೆ, ಬಟ್ಟೆನ ತೆಗೆದು ಮೇಲೆ ಎಸ್ತೆ, ಅದು ಹಕ್ಕಿಗಳ ಥರ ಅಂದರೆ ಹಾರಕ್ಕೆ ಶುರು ಆಯಿತು. ಅದು ಏನು ದೊಡ್ಡ ಪವಾಡ ಅಲ್ಲ. ಅದನ್ನು ಹಕ್ಕಿಗಳು ಮಾಡ್ತವೆ, ಗೊತ್ತಾಯ್ತಾ? ನೀನು ಮಾಡಿದ್ದು ಮೀನುಗಳು ಮಾಡ್ತವೆ, ನಾನು ಮಾಡಿದ್ದು ಹಕ್ಕಿಗಳು ಮಾಡ್ತವೆ. ಇದೇನು ದೊಡ್ಡ ಪವಾಡ ಅಲ್ಲ. ಆದರೆ ಭಗವಂತ ಕೊಟ್ಟಿರೋ ಪವಾಡ ಇದೆಯಲ್ಲ, ಅದನ್ನು ಯಾರಾದರೂ ಮಾಡೋಕ್ಕೆ ಸಾಧ್ಯನಾ? ನೋಡು, ಸೂರ್ಯೋದಯ ಸೂರ್ಯಾಸ್ತ ಸಮಸ್ತ ಜೀವರಾಶಿ ಅವುಗಳ ಬದುಕಿ ಬೆಳೆದು ನಾಶವಾಗುವ ಪರಿ, ಇವೆಲ್ಲ ಅವನ ಪವಾಡಗಳ ದರ್ಶನಗಳು. ಅವನ ಸೇವಕರಾದ ನಾವು ಈ ಹವ್ಯಾಸಗಳನ್ನು ಬಿಟ್ಟು ಅವನಿಗೆ ಅಂದರೆ ಸರೆಂಡರ್ ಆಗಬೇಕು, ಗೊತ್ತಾಯ್ತಾ? ಆತ್ಮೋದ್ಧಾರ ಸಮಾಜ ಋಣ ತೀರಿಸುವ ಕೆಲಸವನ್ನು ಮಾಡೋಣ ಬಾ. ಈಗ ಇದನ್ನೆಲ್ಲ ಬಿಡು. ನಾವು ಮಾಡಿರೋದು ಚಿಕ್ಕದು, ಆದರೆ ಭಗವಂತ ಮಾಡಿರೋದು ಈ ಪ್ರಕೃತಿ, ಈ ನೀರು, ಗಾಳಿ, ಪಂಚಭೂತಗಳು, ಇದೆಲ್ಲ ಯಾರು ಮಾಡಿರೋದು? ಭಗವಂತನ ಪವಾಡ. ಇದೆಲ್ಲ ಮನುಷ್ಯರೆಲ್ಲ ನಮ್ಮಿಂದ ಮಾಡೋಕ್ಕೆ ಸಾಧ್ಯನಾ? ಅದೆಲ್ಲ ಪವಾಡಗಳು ಭಗವಂತ ಮಾಡಿರೋದು. ನಾವೆಲ್ಲ ಅದ್ರ ಮುಂದೆ ತುಣಕ್ಕೆ ಸಮಾನ. ಚಿಕ್ಕವ್ರು ನಾವು ಫಸ್ಟು ನಮ್ಮ ಆತ್ಮ ಉದ್ಧಾರ ಮಾಡ್ಕೊಳ್ಳೋಣ ಬಾ. ಇದು ಭಗವಂತನಿಗೆ ಮೆಚ್ಚಿಸುವಂಥ ಕೆಲಸಗಳನ್ನು ಮಾಡೋಣ ಅಂತ ಹೇಳಿದ ತಕ್ಷಣ ಆ ಹಸನಿದ್ದವರು ಆಯಿತು ಅಂತ ಹೇಳಿ ಅವರ ವಿದ್ಯೆಗೆ ಮೆಚ್ಚಿ ಅವ್ರ ಹಿಂದೆನೇ ಹೋಗೋಕ್ಕೆ ಶುರು ಆಗ್ಬಿಡ್ತಾರೆ. ಅಲ್ಲಿವರೆಗೂ ಹೆಂಗಿದ್ರು, ನಾನು ದೊಡ್ಡ ವಿದ್ಯೆ ಕಲ್ತಿದ್ದೀನಿ, ನಾನು ತುಂಬ ಜ್ಞಾನವಂತ, ನಾನು ಅದೊಂದಲ್ಲಿ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಅಹಂಕಾರ ಇತ್ತು ಅವರಿಗೆ. ಜನರನ್ನು ಮೆಚ್ಚಿಸ್ಬೇಕು, ಜನರ ಹತ್ರ ಹೊಗಳಿಸ್ಕೋಬೇಕು ಅನ್ನೋ ಥರ ಮಾಡ್ತಾಯಿದ್ರು. ಈಗ ಇವರು ಹೇಳಿದ ಮೇಲೆ ಇಷ್ಟು ನನಗಿನ್ನ ದೊಡ್ಡ ವಿದ್ಯೆನೇ ಕಲ್ತಿರ್ತಾರೆ, ಇವರಿಗೆ ಸ್ವಲ್ಪನೂ ಅಹಂಕಾರ ಇಲ್ಲ, ನಾನು ಕಲ್ತಿರೋದು ಏನೂ ಇಲ್ಲ ಇವ್ರ ಮುಂದೆ ಅಂತ ಹೇಳಿ ಅವರಿಗೆ ಯಾವಾಗ ಮನವರಿಕೆ ಆಯಿತು, ಅದನ್ನೆಲ್ಲ ಬಿಟ್ಟು ಶರಣಾಗತಿಯಾಗಿ ಅವ್ರ ಹಿಂದೆ ಹೋಗ್ತಾರೆ. ಖರಜಗಿ ಸರ್ ಹೇಳ್ತಾರೆ ಲಾಸ್ಟಲ್ಲಿ, ಇದು ನಿಜ ಅಲ್ಲವೇ? ಪ್ರತಿ ಕ್ಷಣ ಪ್ರಪಂಚದಲ್ಲಿ ಪವಾಡಗಳು ನಡೀತಾನೆ ಇರ್ತವೆ. ಕ್ಷಣಕಾಲ ಬದುಕಿ ಮಾಯವಾಗುವ ಈ ಜೀವವನ್ನೇ ಚಿರಂಜಿತ್ವ ಎಂದು ಭ್ರಮಿಸಿ ನಾವು ಮಾಡುವ ಹೋರಾಟ ಇದು ಅಲ್ವಾ? ಈಗ ನೋಡಿ, ಹಸನ್ ಮಾಡಿದ್ರಲ್ಲ ಆ ಥರ ನಾವು ಬದುಕು ಸರಳವಾಗಿ ಶುದ್ಧವಾಗಿ ನಡೆದಾಗ ಭಗವಂತನ ಪವಾಡಗಳ ಮೆರವಣಿಗೆ ಕಣ್ಣ ಮುಂದೆ ಸಾಗುತ್ತದೆ, ಮನದಲ್ಲಿ ವಿನಮ್ರತೆ ಮೂಡುತ್ತದೆ ಅಂತ ಖರಜಗಿ ಸರ್ ಹೇಳಿದ್ದಾರೆ. ಅದೇ ನಾವೆಲ್ಲ ಹೆಂಗೆ ಅಂದರೆ ಸ್ವಲ್ಪ ತಿಳ್ಕೊಂಡಿರ್ತೀವಿ, ನನಗೆಲ್ಲ ಗೊತ್ತು, ನಾನು ಅದು ಸಾಧನೆ ಮಾಡಿದ್ದೀನಿ, ಇದು ಸಾಧನೆ ಮಾಡಿದ್ದೀನಿ, ನನಗೆ ಅಷ್ಟು ಜ್ಞಾನವಂತ, ನಾನು ಅಷ್ಟು ತಿಳ್ಕೊಂಡಿದ್ದೀನಿ ಅಂತ ಅಲ್ಪಕ್ಕೆ ಸ್ವಲ್ಪನೇ ತಿಳ್ಕೊಂಡು ಅಹಂಕಾರ ಬಂದ್ಬಿಡುತ್ತೆ ನಮಗೆ. ಅದೆಲ್ಲ ಬೇಡ. ಭಗವಂತ ಕೊಟ್ಟಿರೋ ಪವಾಡಗಳ ಮುಂದೆ ನಾವು ಮಾಡೋದು ಏನೂ ಅಲ್ಲ. ಹಾಗಾಗಿ ನಾವು ನಮ್ಮ ಆತ್ಮ ಉದ್ಧಾರ ಆಗುವಂಥ ಕೆಲಸಗಳನ್ನು ಮಾಡ್ತಾ, ಸಮಾಜಮುಖಿ ಕೆಲಸ ಮಾಡ್ತಾ ನಾವು ಭಗವಂತನಿಗೆ ಶರಣಾಗತಿ ಆಗಬೇಕು ಅನ್ನೋದೇ ಈ ಕಥೆಯ ನೀತಿ. ಓಕೆನಾ? ಈ ಕಥೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಅಂದರೆ ಇದ್ರ ಬಗ್ಗೆ ನಿಮಗೆ ಏನಾಗ್ತಾಯಿತ್ತು ಅಂತ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಓಕೆನಾ? ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.